ನಮಸ್ಕಾರ ಸ್ನೇಹಿತರೆ. ಇವತ್ತು ಸ್ವಲ್ಪ ಬೇಜಾರೇ ಆಯಿತು ಅಂತ ಇಟ್ಕೊಳ್ಳಿ. ಆಮೇಲೆ ಎಲ್ಲರಿಗೂ ಒಂದು ಎಚ್ಚರಿಕೆ ಕೊಡೋಣ, ಎಲ್ಲ ಹೆಣ್ಮಕ್ಳು ತುಂಬ ಹುಷಾರಾಗಿರಿ ಅಂತ ಹೇಳೋಣ ಅಂತ ಇವತ್ತೊಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ಇದುವರೆಗೂ ನೀವೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ದೀರಾ. ನಾನೊಂದು ಸಾಧಾರಣ ಹೆಂಗಸು. ಓಕೆ, ನಾನು ಯೂಟ್ಯೂಬ್ ಶುರು ಮಾಡಿದೆ 2024ರಲ್ಲಿ. ಆಮೇಲೆ ಮಧ್ಯ ಸ್ವಲ್ಪ ಏನೂ ಮಾಡ್ತಾನೆ ಇರಲಿಲ್ಲ. ಆಮೇಲೆ ನನಗೆ ಯಾವಾಗ ಟೈಮ್ ಸಿಕ್ತೋ ಮತ್ತೆ ಕಂಟಿನ್ಯೂ ಮಾಡಿ ನನ್ನ ಚಾನಲ್ ಮಾನಿಟೈಸೇಷನ್ ಆಗೋಕ್ಕೆ ನೀವೆಲ್ಲ ಇವತ್ತು ಬಹಳ ಕಾರಣರಾಗಿದ್ದೀರಾ. ಬಹಳ ಮುಖ್ಯ. ಯಾಕೆ ಅಂದರೆ ನೀವೆಲ್ಲ ಇಷ್ಟು ಪ್ರೀತಿ ತೋರಿಸ್ದೆ ಹೋಗಿದರೆ ನಾನು ಒಂದು ಮೆಟ್ಲು ಹತ್ತಕ್ಕೆ ಆಗ್ತಾನೆ ಇರಲಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋದು ಯಾಕೆ ಅಂದರೆ ಹೆಣ್ಮಕ್ಳೇ ಎಚ್ಚರ ಅಂತ ಹೇಳೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಲೈವಲ್ಲಿ ಏನಾಯಿತು ಅಂತ ಒಂದೆರಡು ಮಾತನ್ನು ಹಂಚ್ಕೋತೀನಿ. ನಾನು ಹೀಗೆ ಮೊದಲು ಲೈವ್ ಮಾಡೋಕ್ಕೆ ಭಾಳ ಹೆದರ್ಕೋತಾ ಇದ್ದೆ. ಆದರೆ ಎಲ್ಲರೂ ಲೈವ್ ಮಾಡು, ಹಾಡು ಹೇಳ್ತೀಯಲ್ಲ ಅಂತೆಲ್ಲ ಹೇಳಿದ್ರು. ಸೊ ಎಲ್ಲರೂ ಹೇಳಿದ್ರಿಂದ ಆಯಿತು ಮಾಡೋಣ, ಅಡುಗೆ ಚಾನಲ್ ಜೊತೆಗೆ ಇನ್ನು ಬೇರೆ ಬೇರೆ ಹಾಬೀಸ್ ಏನೇನಿದೆ ಎಲ್ಲನೂ ಲೈವ್ ಮಾಡೋಣ ಅಂತ ಲೈವ್ ಮಾಡೋಕ್ಕೆ ಶುರು ಮಾಡಿದೆ. ಮಾಡಿದ್ಮೇಲೆ ನಂದು ಹಾಬಿ ಬಂದು ಸ್ವಲ್ಪ ಸಂಗೀತ ಕಲ್ತಿದ್ದೀನಿ, ಹಾಗೆ ಒಂದು ಸ್ವಲ್ಪ ಹಾಡು ಹೇಳ್ತೀನಿ. ಅದನ್ನು ಹಾಡೆಲ್ಲ ಹೇಳ್ಕೊಂಡು ನನಗೆ ತುಂಬ ಜನ ಫ್ಯಾನ್ಸೇ ಆದರು. ತುಂಬ ಜನ ಅಂದರೆ ಏನು ಲಕ್ಷ ಲಕ್ಷ ಅಂತಲ್ಲ, ನನ್ನನ್ನು ಸಾಮಾನ್ಯವಾಗಿ ನನ್ನ ಹಾಡು ಯಾರು ಇಷ್ಟಪಡ್ತಾರೋ ಅವರು ನನ್ನ ಹಾಡು ಕೇಳಿ ಮೆಚ್ತಾರೆ ಈಗಲೂ. ಸೊ ಇದೆಲ್ಲ ಒಂದು ಕಡೆ ನಡೀತಾನೆ ಇದೆ. ಸೊ ಇದಕ್ಕೆಲ್ಲದಕ್ಕೂ ನೀವೇ ಕಾರಣ. ಇದು ಭಾಳ ಖುಷಿ ಆಗುವಂಥ ವಿಚಾರ, ಅದನ್ನು ಹಂಚ್ಕೊಂಡಿದ್ದೀನಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳಿಗೆ ತುಂಬ 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 ಎಚ್ಚರವಾಗಿರಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಾನು ಲೈವ್ ಮಾಡ್ತಿರ್ಲಿಲ್ಲ ಮುಂಚೆ. ನನಗೆ ಸ್ವಲ್ಪ ಹೆದರಿಕೆ ಆಗೋದು, ಲೈವ್ ಮಾಡಿದ್ರೆ ಏನಾಗುತ್ತಪ್ಪ, ಯಾರು ಬರ್ತಾರೆ, ಏನು ಕೆಟ್ಟ ಕೆಟ್ಟ ಕಾಮೆಂಟ್ ಹಾಕ್ತಾರೆ. ಸೊ ಈ ಥರ ಎಲ್ಲ ಒಂದು ಹೆದರಿಕೆ ಇತ್ತು. ಹಾಗಾಗಿ ನಾನು ಲೈವ್ ಮಾಡೋದಷ್ಟು ಇಷ್ಟಪಡ್ತಿರ್ಲಿಲ್ಲ. ಯಾವಾಗ ಎಲ್ಲರೂ ಹೇಳೋಕ್ಕೆ ಶುರು ಮಾಡಿದ್ರು ಲೈವ್ ಮಾಡು, ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ಹೀಗೆಲ್ಲ ಹೇಳೋಕ್ಕೆ ಶುರು ಮಾಡಿದ್ಮೇಲೆ ನಾನು ಆಯಿತು ಅಂದ್ಬಿಟ್ಟು ಲೈವ್ ಮಾಡೋಕ್ಕೆ ಶುರು ಮಾಡಿದೆ. ಲೈವ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಜ, ಅದು ಖಂಡಿತ ನಿಜ, ವಾಚ್ ಅವರ್ ಚೆನ್ನಾಗಿ ಕಂಪ್ಲೀಟ್ ಆಯಿತು, ಮಾನಿಟೈಸೇಷನು ಆನ್ ಆಯಿತು. ಇದಕ್ಕಿಂತ ಮುಂಚೆ ಏನಾಯಿತು ಅಂದರೆ ಒಂದಿನ ಹೀಗೆ ಲೈವ್ ಮಾಡಬೇಕು ಅಂತ ಮಾಡ್ತಾಯಿದ್ದೆ. ನನಗೂ ಲೈವ್ ಟುಗೆದರ್ ಅಷ್ಟು ಅಭ್ಯಾಸ ಇಲ್ಲ. ಓಕೆ, ಒಂದು ಸಲ ಮಾಡೋಣ ಲೈವ್ ಟುಗೆದರ್ ಹಾಕಿ ನೋಡೋಣ ಅಂತ ಹಾಕಿದೆ. ಅದೇನಾಯಿತು ನನಗೆ ಗೊತ್ತಿಲ್ಲ, ನಾನೇನು ಅಂದ್ಕೊಂಡ್ಬಿಟ್ಟಿದೆ, ಈ ಪ್ರಪಂಚ ಇನ್ನೂ ತಿಳ್ಕೊಳ್ಳೋದು ತುಂಬ ಇದೆ, ಭಾಳ ಕೆಟ್ಟ ಪ್ರಪಂಚ ರೀ, ಜನ ಯಾವ ಥರ ಇರ್ತಾರೆ ಏನು ಅಂತ ಹೇಳೋಕ್ಕಾಗಲ್ಲ. ನಾವು ಎಲ್ಲನೂ ಸರ್ವೇ ಸಾಧಾರಣ ಸಾಮಾನ್ಯ, ನಮ್ಗೆ ಯಾರು ಏನೇನು ಮಾಡ್ತಾರೆ, ಯಾಕೆಂದರೆ ನಾವು ಬೇರೆಯವ್ರಿಗೇನು ಯಾವುದೇ ರೀತಿ ತೊಂದರೆ ಮಾಡೋಕ್ಕೋಗಲ್ಲ. ಸೊ ನಮ್ಮನ್ನು ಯಾರು ಕೆಣಕ್ತಾರೆ ಈ ಥರ ಅಂತೆಲ್ಲ ಅಂದ್ಕೊಂಡು ಆಯಿತು ಲೈವ್ ಮಾಡೋಣ ಅಂತ ಒಂದು ಲೈವ್ ಟುಗೆದರ್ ಅಂತ ಒಂದಿನ ಹಾಕಿದೆ ನಾನು. ಆ ಲೈವ್ ಟುಗೆದರ್ ಹಾಕಿದಾಗ ಏನಾಯಿತು, ನನಗೆ ಗೊತ್ತಿಲ್ಲ, ನಾನು ಎಷ್ಟೊಂದು ಜನಕ್ಕೆ ಬ್ಲೂ ಕೊಟ್ಬಿಟ್ಟಿದ್ದೆ ಮುಂಚೆ, ಅಂದರೆ ಸ್ಟ್ಯಾಂಡರ್ಡ್ ಮಾಡರೇಟರ್ ಆಗಿ ಮಾಡಿಬಿಟ್ಟಿದ್ದೆ. ಅದರಲ್ಲಿ ಯಾರೋ ಇರ್ಬೋದು ಅಂತ ಒಂದಿನ ನನ್ನ ಪುಣ್ಯ ಅವ್ರು ಯಾರೋ ಲೈವ್ ಟುಗೆದರ್ ಲೈವ್ನ ನನ್ನ ಪೋಸ್ಟಲ್ಲಿ ಹಾಕಿದ್ದೆ. ಆ ಲಿಂಕಲ್ಲಿ ಕನೆಕ್ಟ್ ಆಗಿ ಬಂದುಬಿಟ್ರು. ಬಂದು ನಾನು ಅವ್ರ ಫೇಸ್ ಬರುತ್ತೆ ಅಂತ ಖುಷಿಯಾಗಿ ಕಾಯ್ತಾ ಇದ್ದೀನಿ. ಆದರೆ ಅಲ್ಲಿ ಫೇಸ್ ಬರಲಿಲ್ಲ ರೀ. ತುಂಬ ಕೆಟ್ಟ ವಿಡಿಯೋ ಹಾಕಿದ್ರು ಅವರು ಯಾರೋ. ನನ್ನ ಪುಣ್ಯಕ್ಕೆ ಅವತ್ತು ಯಾರೋ ಒಂದಿಬ್ಬರು ಮಾತ್ರ ಇದ್ದರು, 2-3 ಜನ ಏನೋ ಇದ್ದರು ಅವತ್ತು ಲೈವಲ್ಲಿ. ತಕ್ಷಣ ಅದನ್ನು, ಯಾಕೆಂದರೆ ಲೈವ್ ಟುಗೆದರ್ ಮಾಡಿದಾಗ ಅದನ್ನು ಕಟ್ ಮಾಡೋಕ್ಕೂ ಆಗಲ್ಲ. ನಾವು ಕಟ್ ಮಾಡ್ಬೋದು, ಅವರು ಡಿಸ್ಕನೆಕ್ಟ್ ಮಾಡಬೇಕು. ಆ್ಯಕ್ಚುಲಿ ಯಾರು ಜಾಯಿನ್ ಆಗಿರ್ತಾರೋ ಅವ್ರನ್ನ ಏನು ಕೇಳಿದ್ರು ಒಂಥರ ಕೆಟ್ಟ ವೀಡಿಯೋನೇ ಹಾಕಿದ್ದಾರೆ. ನನ್ನ ಮುಖ ಈ ಕಡೆ ಬರ್ತಾ ಇದೆ. ನನಗೆ ಒಂಥರ ಟೋಟಲಿ ಶಿವರ್ಡ್, ಒಂಥರ ಹೆದರಿಕೆ ಆಯಿತು, ಏನಪ್ಪ ಇದು ಅಂತ. ತಕ್ಷಣ ಏನು ಮಾಡಿದೆ, ಲೈವ್ನ ಕ್ಲೋಸೇ ಮಾಡಿಬಿಟ್ಟೆ. ವಿತಿನ್ ಒಂದು 30 ಸೆಕೆಂಡ್ಸಲ್ಲಿ ನಾನು ಅದನ್ನು ಅವ್ರ ಸ್ಕ್ರೀನ್ನ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅದಾಗಲಿಲ್ಲ. ತಕ್ಷಣ ಒಂದು 30 ಸೆಕೆಂಡ್ಸಲ್ಲಿ ಲೈವ್ನೇ ಕ್ಲೋಸ್ ಮಾಡಿಬಿಟ್ಟು ಇನ್ನೂ ಅಪ್ಲೋಡಿಂಗ್ ಅಂತ ತೋರಿಸ್ತಿರುತ್ತಲ್ಲ ಆಗಲೇ ಕಂಪ್ಲೀಟ್ ಡಿಲೀಟ್ ಮಾಡಿಬಿಟ್ಟೆ ಲೈವ್. ಆಮೇಲೆ ನಿಧೋನಿ ಸರ್ ಹತ್ರ ಕೇಳಿ, ನಿಧೋನಿ ಸ್ಪೆಷಲ್ ನ್ಯೂಸ್ ಅಂತಿದೆಯಲ್ಲ, ಅವರು ನನಗೆ ಗೈಡ್ ಮಾಡ್ತಿರ್ತಾರೆ ಯಾವಾಗಲೂ, ಅವ್ರನ್ನ ಕೇಳಿ ಎಲ್ಲ ಮಾಡಿ ಅವ್ರು ಹೇಳಿದ್ರು, ಇನ್ಮೇಲೆ ಯಾರೇ ಆದ್ರೂ ತಕ್ಷಣಕ್ಕೆ ಲೈವ್ ಟುಗೆದರ್ಗೆ ಅವ್ರು ಜಾಯಿನ್ ಆಗ್ತೀನಿ ಅಂದರೆ ನಿಮಗೆ ಗೊತ್ತಿರೋರಿಗೆ ಮಾತ್ರ ಲೈವ್ ಟುಗೆದರ್ ಜಾಯಿನ್ ಆಗೋಕ್ಕೆ ಓಕೆ ಕೊಡು, ಇಲ್ಲದ್ರೆ ಕೊಡಬೇಡ ಅಂತ. ಸೊ ಹಾಗಾಗಿ ಅವತ್ತಿಂದ ಒಂದು ಅಭ್ಯಾಸ ಮಾಡಿಕೊಂಡೆ. ನನಗೆ ಯಾರು ಪರಿಚಯ ಇದ್ದಾರೆ, ನಾನು ಇದುವರೆಗೂ ನನ್ನ ಜೊತೆ ಫೋನ್ ನಂಬರ್ ಎಲ್ಲ ಇದೆ. ಸೊ ನನಗೆ ಪರಿಚಯ ಇರೋರಿಗೆ ಮಾತ್ರ ಲೈವ್ ಟುಗೆದರ್ಗೆ ಅವಕಾಶ ಕೊಡ್ತೀನಿ. ಅದು ಬಿಟ್ಟು, ಯಾಕೆಂದರೆ ಈ ಥರ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದ್ದರಿಂದ ನನಗೆ ಭಾಳ ಹೆದರಿಕೆನೂ ಆಯಿತು, ಮತ್ತು ಅದು ಅಸಹ್ಯ ಅನಿಸುತ್ತೆ. ಅದು ಏನಂದರೆ ಜನಗಳು ಯಾವ ಥರ ಇರ್ತಾರಪ್ಪ, ಒಂದು ಹೆಣ್ಮಕ್ಳು ಯಾರಾದರೂ ಏನಾದ್ರು ಒಂದು ಕೆಲಸ ಮಾಡ್ತಿದ್ದಾರೆ ಅಂತಂದರೆ
ಅದಕ್ಕೆ ಸಪೋರ್ಟ್ ಮಾಡಲ್ಲ, ಅದಕ್ಕೆ ಇನ್ನೂ ಕಾಲೆಳೆಯುವ ಜನ ಬೇಕಾದಷ್ಟು ಜನ ಇರ್ತಾರೆ. ಸೊ ಹಾಗಾಗಿ ನಾನು ನಿಮಗೆಲ್ಲ ಎಚ್ಚರಿಸೋದು ಏನು ಅಂದರೆ, ಲೈವ್ ಟುಗೆದರ್ ಮಾಡಬೇಕಂದ್ರೆ ಭಾಳ 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 ಮೈಯೆಲ್ಲ ಕಣ್ಣಾಗಿರಿ ಸ್ನೇಹಿತೆಯರೇ ಎಲ್ಲರಿಗಿಂತ ಹೆಚ್ಚಾಗಿ. ಗಂಡು ಮಕ್ಕಳದ್ದು ಏನಷ್ಟು ಪ್ರಾಬ್ಲಮ್ ಆಗಲ್ಲ, ಬಟ್ ಹೆಣ್ಮಕ್ಳು ಲೈವ್ ಮಾಡಬೇಕಾದ್ರೆ ತುಂಬ 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 ತೊಂದರೆ ಕೊಡ್ತಾರೆ. ಅದಾದಮೇಲೆ ಇವತ್ತು 2ನೇ ಇನ್ಸಿಡೆನ್ಸ್ ಇವತ್ತಾಯಿತು. ಇವತ್ತು ಲೈವ್ ಮಾಡ್ತಾ ಕೂತಿದ್ದೆ. ನನ್ನ ಚಾನಲ್ ಮಾನೋ ಆದಮೇಲೆ ಯೂಟ್ಯೂಬ್ ಏನು ಹೇಳುತ್ತೆ, ನಾವು ನಮ್ಮ ಚಾನಲಲ್ಲಿ ನಮ್ಮ ಪ್ರಾಪೋಗೇಟ್ ಮಾಡ್ಕೋಬೋದು. ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ, ಸೊ ಹಾಗಾಗಿ ಸೂಪರ್ ಸ್ಟಿಕ್ಕರು ಸೂಪರ್ ಚಾಟು ಎಲ್ಲ ತೊಗೊಳ್ಳಿ ಅಂತ ಖಂಡಿತ ಹೇಳ್ಬೋದು. ನಾನು ಹಾಗೆ ಹೇಳಿದ್ದಕ್ಕೆ ಅದು ಏನಂತಂದರೆ, ನನಗೆ ಪರಿಚಯ ಇರೋರಿಗೆ ಮಾತ್ರ ನಾನು ಹೇಳಿದೆ. ನಾನೇ ಒಂದೇ ಸಲ $10 ಹಾಕ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಯಾರೋ ತುಂಬ ಕೆಟ್ಟದಾಗಿ ಮೆಸೇಜ್ ಹಾಕಿದ್ರು. ಅದು ಯಾರು ಅಂತ ಹೆಸರು ಯಾಕೆ ಹೇಳಿ, ಇರಲಿ ಬಿಡಿ. ಹೆಣ್ಮಕ್ಳು ಕೂಡ ಕೆಟ್ಟದಾಗಿ ಮೆಸೇಜ್ ಹಾಕ್ತಾರೆ. ಹಾಗಾಗಿ ಎಲ್ಲರೂ ಲೈವ್ ಮಾಡುವಾಗ ತುಂಬ ಹುಷಾರಾಗಿರಿ. ಯಾರೂ ಇಲ್ಲಿ ಭಿಕ್ಷೆ ಬೇಡಕ್ಕಾಗಲಿ ಇಲ್ಲ ಇದಕ್ಕಾಗಲಿ ಬಂದಿಲ್ಲ, ಆಯಿತಾ? ಅದನ್ನು ಜನಗಳು ತಿಳ್ಕೋಬೇಕು. ಏನು ಹೇಳಿ, ನಾನು ನಿಜವಾಗ್ಲೂ ನನಗೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಆದರೆ ಮನ್ಸಿಗೆ ಬೇಜಾರು ಮಾಡೋಕ್ಕೆ ಮಾತ್ರ ಬೇಕಾದಷ್ಟು ಜನ ಬರ್ತಾರೆ, ಆಯಿತಾ? ದುಡ್ಡಿಗೋಸ್ಕರ ಬಂದು ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೊಳ್ಳೋದು ಭಾಳ ತಪ್ಪು. ಅದನ್ನು ಯಾರು ತಿಳ್ಕೊಂಡ್ರೋ ಏನೋ ಗೊತ್ತಿಲ್ಲ. ಇವತ್ತಿನ ಲೈವಲ್ಲಿ ಬಂದ್ಬಿಟ್ಟು ಅದು ಪ್ರಜ್ವಲ್ ಅಂತ ಅವರು ಬಂದೇನು ಮಾಡಿದ್ರು, ಅವ್ರ ದಿನ ನನ್ನ ಲೈವ್ ಬರ್ತಾರೆ. ಆಮೇಲೆ ಅವ್ರ ಮನೆಯವ್ರದ್ದೆಲ್ಲ ID ತೊಗೊಂಬಂದು ಹಾಕಿ ನನಗೆ ಸಪೋರ್ಟ್ ಮಾಡಿ ಎಲ್ಲ ಮಾಡ್ತಾರೆ. ಸೊ ಲೈವಲ್ಲಿ ನಾರ್ಮಲಾಗೆ ನಾನು ಈ ಥರ ಸೂಪರ್ ಸ್ಟಿಕ್ಕರು ಸೂಪರ್ ಚಾಟ್ ಎಲ್ಲ ಬೈ ಮಾಡ್ಬೋದು. $20 10 ರೂಪಾಯಿ ಅಲ್ಲ, $20 $40 ಅಂತ ಏನೋ ತೋರಿಸುತ್ತೆ ಅಂತ ನಾನು ಇರೋದಿದ್ದಂಗೆ ಫ್ರ್ಯಾಂಕಾಗಿ ಹೇಳಿದೆ. ಅದರಲ್ಲಿ ಏನೂ ಇಲ್ಲ. ಅದನ್ನು ಬೇರೆಯವರು ತಪ್ಪರ್ಥ ಮಾಡಿಕೊಂಡು ಏನಿದು ಭಿಕ್ಷೆ ಬೇಡೋ ರೇಂಜು ಈ ಥರ ಇರುತ್ತಾ ಅಂತೆಲ್ಲ ಏನೇನೋ ಮೆಸೇಜ್ ಹಾಕಿದ್ರು. ಆದರೆ ನಾನು ಅದನ್ನು ಅಷ್ಟೊಂದಾಗಿ ಕೇಳಿಸ್ಕೊಳ್ಳು ಇಲ್ಲ ಅಂತ ಇಟ್ಕೊಳ್ಳಿ, ಯಾಕೆಂದರೆ ಜನ ನಾಲ್ಗೆ ಅಂದಮೇಲೆ ಮಾತಾಡ್ತಾರೆ. ಸೊ ಹಾಗಾಗಿ ಎಲ್ಲ ಹೆಣ್ಮಕ್ಳು ಹುಷಾರಾಗಿರಿ. ಏನಾದರೂ ಕೇಳಬೇಕಾದ್ರೆ ದಯವಿಟ್ಟು ಹೆಂಗೆ ಕೇಳೋದು, ಇದಕ್ಕೆ ನಿಮ್ದೇನಾದ್ರು ಸಜೆಷನ್ ಇದ್ದರೆ ಖಂಡಿತ ಹೇಳಿ. ಹೆಂಗೆ ಪ್ರಮೋಟ್ ಮಾಡ್ತೀರಾ, ಹೆಂಗೆ ಚಾನಲಲ್ಲಿ? ಇಲ್ಲ ಸುಮ್ಮನೆ ಲೈವಲ್ಲಿ ಸುಮ್ಮನೆ ಇದ್ದರೆ ಏನು ಗೊತ್ತಾಗಲ್ಲ ಯಾರಿಗೂ ಅಲ್ವಾ? ಸೊ ಅವ್ರಿಗೆ ತಿಳಿ ಹೇಳಬೇಕು, ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದೆ, ನಿಮ್ಗೆ ಏನಾದ್ರು ಸೂಪರ್ ಚಾಟ್ ಸ್ಟಿಕ್ಕರ್ ತೊಗೋಬೇಕು ಅಂತಂದರೆ ಖಂಡಿತ ತಗೊಳ್ಳಿ ಅಂತ ಹೇಳೋದ್ರಲ್ಲಿ ತಪ್ಪಿದೆಯಾ ಸ್ನೇಹಿತರೆ? ನನಗೇನು ತಪ್ಪಿದೆ ಅಂತ ಏನೂ ಅನ್ನಿಸ್ಲಿಲ್ಲ. ಆದರೆ ನನ್ನ ಲೈವಲ್ಲಿ ಬಂದವರು ಒಂದು 2-3 ಜನ 3-4 ಐಡಿಯಿಂದ ಬಂದರು. ನಿಮ್ಗೆ ಸ್ವಾಭಿಮಾನ ಇಲ್ಲ ಅಂದರು, ನಿಮ್ಗೆ ಅದು ಏನೇನೋ ಮಾತಾಡಿದ್ರು. ಬಟ್ ನಾನು ಆ ಥರ ಎಲ್ಲ ಏನೂ ಇಲ್ಲ ರೀ, ನನಗೆ ಗೊತ್ತಿರೋರಿಗೆ ಮಾತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಅಂತ ಹೇಳಿದೆ. ಬಟ್ ಅವ್ರು ಅದೆಷ್ಟು ಮಟ್ಟಕ್ಕೆ ತೊಗೊಂಡ್ರೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಆಮೇಲೆ ಇನ್ನೊಂದು ವಿಚಾರ, ಇದು ಹಿಂಗಿರಲಿ. ಇವತ್ತು ಬೆಳಗ್ಗೆ ಅನು ಸ್ಮಾಲ್ ವರ್ಲ್ಡ್ ಅವರು ನೋಡಿ, ನೀವು ಅವ್ರ ಚಾನಲ್ ನೋಡಿದ್ರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಎಷ್ಟು ಎಲ್ಡರ್ಲಿ ಪರ್ಸನ್ನು, ಮೇಡಮ್ ಆಗಿ ರಿಟೈರ್ ಆಗಿದ್ದವರು, ಏನೋ ಹಾಡೆಲ್ಲ ಚೆನ್ನಾಗಿ ಹೇಳ್ತಾರೆ ಅವರು. ಪಾಪ ನೆನ್ನೆ ಯಾವತ್ತೂ ಲೈವ್ ಟುಗೆದರ್ ಮಾಡಿಲ್ಲ ಅವರು. ಲೈವ್ ಟುಗೆದರ್ ಮಾಡ್ತೀನಿ ಅಂದ್ಬಿಟ್ಟು ಹಾಕ್ಕೊಂಡು ಮೊನ್ನೆ ನನ್ನ ಜೊತೆನೇ ಮಾಡಿದ್ರು, ನಾನೇ ಅವ್ರ ಜೊತೆ ಹಾಡು ಹೇಳಿ ಎಲ್ಲ ಮಾಡಿದೆ. ಇವತ್ತಲ್ಲ ನೆನ್ನೆ ಏನು ಮಾಡಿದ್ದಾರೆ, ಲೈವ್ ಟುಗೆದರ್ ಹಾಕಿದ್ರಂತೆ. ಫಸ್ಟು ಒಂದು ಐಡಿಯಿಂದ ಯಾರೋ ಬಂದಿದ್ದಾರೆ, ಅವ್ರ ಜೊತೆ ಆಯಿತು, ಅವರು ಹಾಡೆಲ್ಲ ಹೇಳಿದ್ರು, ಎಲ್ಲ ಆಯಿತು. ಮತ್ತೆ ಸೇಮ್ ಐಡಿಯಿಂದ ಯಾರೋ ಬಂದ್ರಂತೆ. ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಈ ವಿಡಿಯೋ ಶುರುವಿನಲ್ಲಿ ಏನಾಯಿತು ಅಂತ, ಅದೇ ಥರ ಅವ್ರಿಗೂ ಕೆಟ್ಟದಾಗಿ ವಿಡಿಯೋ ಹಾಕಿದ್ರಂತೆ. 1 hour ಲೈವ್ ಮಾಡಿದ್ರಂತೆ ಅವರು. ಸೊ ಅವರು ಬೇಜಾರು ಮಾಡಿಕೊಂಡು ಫೋನ್ ಮಾಡಿದ್ರು, ನನ್ನ ನಂಬರ್ ಇತ್ತು ಅವ್ರ ಹತ್ರ. ಹಿಂಗಾಯಿತು, ಭಾಳ ತಲೆಯೆಲ್ಲ ಕೆಟ್ಟೋಯ್ತು ಅಂತ. ಯಾಕೆ ಹಾಗೆ ಮಾಡ್ತಾರೆ? ಏಕೆಂದರೆ ಈ ಅಪೋಸಿಟ್ ಸೈಡಲ್ಲಿ ಕೂತ್ಕೊಂಡು ಮಾತಾಡ್ತಿರೋರು ವಯಸ್ಸು ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಆಗಲಿ ಕೆಲವೊಬ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಲ್ಡರ್ಲಿ ಪರ್ಸನ್ ಅಂತ. ಸೊ ಅವ್ರ ಹತ್ರ ಯಾವ ಥರ ಬಿಹೇವ್ ಮಾಡಬೇಕು, ಯಾವ ಥರ ಅನ್ನೋದು ಗೊತ್ತಾಗಲ್ವ ಜನಕ್ಕೆ. ಏನು ಹೇಳೋದು ಇದಕ್ಕೆ ಅಂತಲೇ ಗೊತ್ತಾಗಲ್ಲ. ಸೋಷಿಯಲ್ ಮೀಡಿಯಾ ಒಂದು ರೀತಿ ನಮಗೆ ನಮ್ಮ ಸಮಯನ ನಿಜವಾಗ್ಲೂ ಏನೇನೋ ಮಾಡಿ ಕಾಲ ಕಳೆಯೋಕ್ಕಿಂತ ಒಂದು 10 ಜನ ಜೊತೆ ಮಾತಾಡ್ತೀವಿ, ಹಾಡು ಹೇಳ್ತೀವಿ, ನಮ್ದು ಇನ್ನೇನೋ ಹಾಬಿ ಇದ್ರೆ ಅದನ್ನು ಹಂಚ್ಕೋತೀವಿ, ಇನ್ನೇನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ಹಂಚ್ಕೋತೀವಿ, ಈ ಥರ ಮಾಡ್ತೀವಿ ಹೊರತು. ಆದರೆ ಅದರಲ್ಲಿ ಕಾಲೆಳೆಯುವ ಜನ ಬೇಕಾದಷ್ಟು ಜನ ಇರ್ತಾರೆ. ಅದಕ್ಕೆ ಕೆಟ್ಟ ಹುಳಗಳು ಅಂತಲೇ ಹೇಳ್ತೀನಿ. ಕೆಟ್ಟ ಹುಳಗಳು ಬೇಕಾದಷ್ಟು ಬರುತ್ತವೆ. ವಾಸನೆ ಹುಳ ಅಂತೀನಿ ನಾನು ಯಾವಾಗಲೂ. ಯಾರು ಬ್ಯಾಡ್ ಕಾಮೆಂಟ್ ಹಾಕ್ತಿರ್ತಾರಲ್ಲ ಲೈವಲ್ಲಿ, ಯಾವಾಗಲೂ ವಿನಾಯಕ್ ಸರ್ ಬರ್ತಾರೆ, ಅವ್ರು ಅದನ್ನೇ ಹೇಳ್ತಾರೆ. ಅವ್ರಿಗೆ ನಾನು ಅದನ್ನೇ ಹೇಳೋದು, ವಾಸನೆ ಹುಳಗಳು ಬರ್ತಾಯಿದೆ ಸರ್ ಅಂತ ಹೇಳ್ತೀನಿ. ಕೆಲವೊಂದು ಸಲ ಒಂಥರ ಕೆಟ್ಟ ಹುಳಗಳು ಹೊರಗಡೆ ಮೈ ಮೇಲೆ ಒಂದ್ಸಲ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಹೋದರೆ ಸಾಕು, ಆ ಥರ ಗಬ್ಬು ನಾತ ಬರುತ್ತೆ. ಆ ಥರ ವಾಸನೆ ಹುಳಗಳು ಈ ಸಮಾಜದಲ್ಲಿ ಬೇಕಾದಷ್ಟಿವೆ. ಆದರೆ ಧೈರ್ಯ ಮಾತ್ರ ಕೆಡಬೇಡಿ, ಹೆದರ್ಕೋಬೇಡಿ.
ನಮ್ಮಲ್ಲಿ ಒಳ್ಳೆತನ ಇದ್ದು ನಾವು ಒಳ್ಳೆಯದನ್ನೇ ಮಾಡ್ತಾ ಹೋದರೆ ಖಂಡಿತ ದೇವರು ಒಳ್ಳೆ ದಾರಿ ತೋರಿಸ್ತಾನೆ. ಈ ಥರ ಜನಗಳು ಖಂಡಿತ ಸೊಸೈಟಿನಲ್ಲಿ ಇದ್ದಾರೆ. ಹೆಣ್ಮಕ್ಳು ಯಾರಾದರೂ ಲೈವ್ ಮಾಡ್ತಾ ಇದ್ದಾರೆ ಬಂದರು ಅಂತಂದರೆ ಅದೇನೋ ಎಲ್ಲ ಬಿಟ್ಟು ಬಂದಿದ್ದಾರೆ ಇವರು ಅನ್ನೋ ಥರ ಟ್ರೀಟ್ ಮಾಡ್ತಾರೆ, ಅಷ್ಟು ಕೆಟ್ಟದಾಗಿ ಮೆಸೇಜ್ ಹಾಕ್ತಾರೆ. ಇದಕ್ಕೆ ಯಾವುದಕ್ಕೂ ಹೆಣ್ಮಕ್ಳು ಹೆದರ್ಕೋಬೇಡಿ, ಧೈರ್ಯವಾಗಿರಿ, ನಿಮ್ಮ ಕೆಲಸ ನೀವು ಮಾಡ್ತಾಯಿರಿ. ಎಲ್ಲಿವರೆಗೂ ನಮ್ಮ ಮನಸ್ಸಿಗೆ ನಾವು ಮಾಡ್ತಾ ಇರೋ ಕೆಲಸ ತೃಪ್ತಿ ತಂದುಕೊಡುತ್ತೋ, ಎಲ್ಲಿವರೆಗೂ ನಮ್ಮ ಮನಸ್ಸಿಗೆ ನಾವು ಮಾಡ್ತಾ ಇರೋ ಕೆಲಸ ಸರಿ ಅನಿಸುತ್ತೋ ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ತಾನೆ ಇರೋಣ. ಯಾರಿಗೂ ಕೆಟ್ಟದಾಗಲಿ ಅನ್ನೋದು ಬಯಸೋದು ಬೇಡ. ಯಾರಿಂದನೂ ನಮಗೆ ಏನು ಹೇಳಿ ಒಂಥರ ಕೆಟ್ಟದಾಗಿ ಯಾರೋ ನಮಗೇನು ಅನ್ನೋದು ಬೇಡ ಅಂತ ಹೇಳ್ತೀನಿ. ನಿಮ್ಮ ಅನಿಸಿಕೆನ ಈ ವಿಡಿಯೋ ನೀವು ಖಂಡಿತ ನೋಡಿರ್ತೀರ ಅಂತ ಅನ್ಕೋತೀನಿ. ನೋಡಿದರೆ ನಿಮಗೇನು ಅನ್ನಿಸ್ತು, ನಿಮಗೇನಾದ್ರು ಈ ಥರ ಎಕ್ಸ್ಪೀರಿಯನ್ಸ್ ಆಯಿತಾ, ನೀವು ಯೂಟ್ಯೂಬಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ, ನಿಮಗೇನಾದ್ರು ಈ ಥರ ಎಕ್ಸ್ಪೀರಿಯನ್ಸ್ಗಳಾಯ್ತಾ ಅನ್ನೋದನ್ನು ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ. ಈ ನನ್ನ ವಿಡಿಯೋ ಒಂದು 4 ಜನಕ್ಕೆ ಒಳ್ಳೇದು ಮಾಡಿದ್ರೆ ಅದರಲ್ಲಿ ಖಂಡಿತ ಸಂತೋಷ ಆಗುತ್ತೆ. ಇಲ್ಲ ಅಂತಂದರೆ ಏನು ಗೊತ್ತಾ, ಯಾರೇ ಆದ್ರೂ ಧೈರ್ಯ ಇರಬೇಕು ರೀ, ಧೈರ್ಯ ಇರಬೇಕು. ಮತ್ತು ಎಷ್ಟೊಂದು ಜನ ನಾನು ನೋಡ್ತಾ ಇದ್ದೀನಿ, ಎಷ್ಟೊಂದು ಜನ ಲೈವ್ ಮಾಡ್ತಿದ್ದಿದ್ದು ಹೆಣ್ಮಕ್ಳು ಇವತ್ತು ಕಾಣಲ್ಲ, ಲೈವ್ ಮಾಡಲ್ಲ. ಯಾಕೆಂದರೆ ಭಯ ಪಟ್ಕೋತಾರೆ. ಯಾಕೆಂದರೆ ಮನೆಯಲ್ಲಿ ಗಂಡ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಸಂಸಾರನೇ ಇರುತ್ತೆ. ಒಂದು ಯಾರು ಒಬ್ಬರು ಬಂದು ನಿಮ್ಮ ಮುಂದೆ ಈ ಥರ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಏನೋ ಮಾತಾಡ್ತಾರೆ ಅಂತಂದರೆ ಆ ಸಂಸಾರಗಳಲ್ಲಿ ಎಷ್ಟೋ ಜಗಳಗಳಾಗೋಗುತ್ತೆ. ಸೊ ಈ ಥರ ಎಲ್ಲ ನಡೆಯುತ್ತೆ. ಖಂಡಿತ ಹೆಣ್ಮಕ್ಳ ಧೈರ್ಯ ಮಾತ್ರ ಕೆಡಬೇಡಿ. ಆದರೆ ಅತಿಯಾಗಿ ಏನದು ಕೆಲವೊಂದು ಸಲ ಲೈವಲ್ಲಿ ನಾನು ನೋಡಿದ್ದೀನಿ, ಯಾರೋ ಈ ಕಡೆಯಿಂದ ಯಾರೋ ಗಂಡಸರಿರ್ತಾರೆ, ಅದು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ನೀ ಎದ್ದು ನಿಂತ್ಕೋ ಅನ್ನೋದು, ಈ ಥರ ಎಲ್ಲ ಮಾತಾಡ್ತಾರೆ ಹೆಣ್ಮಕ್ಳು ಬಂದರೆ. ಆವಾಗ ಹೆಣ್ಮಕ್ಳು ಭಾಳ ಹುಷಾರಾಗಿರಿ ಅಂತ ಹೇಳ್ತೀನಿ. ಆ ಎಕ್ಸ್ಪೀರಿಯೆನ್ಸು ಯಾವುದೋ ಒಂದು ಲೈವಲ್ಲಿ ನಾನು ಹೇಳಿದ್ದೆ, ಅದು ಒಂದು ಸಲ ಆ ಥರ ಆಗಿತ್ತು. ಸೊ ಹೀಗಾಗಿ ಬೇಕಾದಷ್ಟು ಥರ ನಿಮಗೂ ಬೇರೆ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಇದು ನನಗೆ ಒಂದು 2-3 ಇನ್ಸಿಡೆನ್ಸು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ ಈ ನನ್ನ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ. ಇದರಿಂದ ಯಾವ್ದಾರ ಹೆಣ್ಮಕ್ಳಿಗೆ ಒಂಚೂರು ಧೈರ್ಯ ಬಂದರೆ ಬರಲಿ. ಹಾಗೆಯೇ ಒಂಥರ ಎಷ್ಟೋ ಜನ ಇದರಿಂದ ನಂಬ್ಕೊಂಡಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಎಷ್ಟೋ ಹೆಣ್ಮಕ್ಳು ಏನೋ ಒಂದಾಗುತ್ತೆ ಲೈಫಲ್ಲಿ, ಒಳ್ಳೇದಾಗುತ್ತೆ ಅನ್ನೋ ಭಾವನೆಯಿಂದ ಬೆಳೀತಾ ಇದ್ದಾರೆ. ಯಾರು ಏನು ಇಲ್ಲಿ ಭಿಕ್ಷೆ ಬೇಡಕ್ಕಾಗಲಿ ಇದಕ್ಕಾಗಲಿ ಬಂದಿರಲ್ಲ. ಯಾಕೆಂದರೆ ಯೂಟ್ಯೂಬೇ ಹೇಳುತ್ತೆ ಅದನ್ನು ಹೇಳೋದನ್ನು ನಾವು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಸೊ ಅದನ್ನು ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ, ಅದಕ್ಕೆಲ್ಲ ಕಿವಿ ಕೊಡಬೇಡಿ. ಆದರೆ ನಮ್ಮ ಮನಸ್ಸಿಗೆ ತೃಪ್ತಿ ಆಗುವಂಥ ಕೆಲಸ ಮಾಡೋಣ, ದೇವ್ರು ಮೆಚ್ಚುವಂಥ ಕೆಲಸ ಮಾಡೋಣ. ಯಾರಿಗಾದರೂ ನಮ್ಮ ಕೈಯಿಂದ ಆದರೆ ಸಹಾಯ ಮಾಡೋಣ, ಇಲ್ಲ ಅಂತಂದರೆ ಸುಮ್ಮನಿರೋಣ. ಖಂಡಿತ ಸ್ನೇಹಿತರೆ ಈ ವಿಡಿಯೋ ನಿಮಗೆ ನನಗಂತೂ ಒಂದು ಪಾಠನೇ ಕಲಿಸ್ಕೊಟ್ಟಿದೆ. ಈ ವಿಡಿಯೋಯಿಂದ ನಿಮಗೇನಾದ್ರು ಒಂಚೂರು ಹೆಲ್ಪ್ ಆಗೋಂಗಿದ್ರೆ ನಿಜವಾಗ್ಲೂ ಅದೇ ನನಗೆ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ. ಮತ್ತು ಇನ್ಯಾವುದಾದ್ರೂ ಏನು ಈ ಥರ ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತ ಬರೋದು ಬೇಡ ಯಾರಿಗೆ ಆದ್ರೂ. ಇರಲಿ, ಇದು ಒಂಥರ ಇದರಿಂದನೂ ತಿಳ್ಕೊಳ್ಳೋ ಅಂಥದ್ದು ಬೇಕಾದಷ್ಟಿದೆ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ನನ್ನ ಈ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.